ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಫಾತಿಮಾ ಕಾನ್ವೆಂಟ್ ಶಿಕ್ಷಣ ಸಂಸ್ಥೆಯಲ್ಲಿ ಅಂತರ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಜಾನಪದ ನೃತ್ಯ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಶಾಲಾ ವಿದ್ಯಾರ್ಥಿಗಳಿಗೆ ಲಕ್ಷ್ಮಮ್ಮ ವೆಂಕಟರಾಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶಾಲಾ ಬ್ಯಾಗ್ ವಿತರಿಸಲಾಯಿತು. ಕುಶಾಲನಗರ ಪಟ್ಟಣದ ಫಾತಿಮಾ ಕಾನ್ವೆಂಟ್ ಅಂತರ ಶಾಲಾ ಹ್ಯಾಂಡ್ಬಾಲ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು. ಕುಶಾಲನಗರ ಪಟ್ಟಣದ ಫಾತಿಮಾ ಕಾನ್ವೆಂಟ್ನಲ್ಲಿ ಅಂತರ ಶಾಲಾ ಹ್ಯಾಂಡ್ಬಾಲ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು. ಶಾಲೆಯ ಸುವರ್ಣ ಮಹೋತ್ಸವದ ಪ್ರಯುಕ್ತ ಅಂತರ ಶಾಲಾ ಹ್ಯಾಂಡ್ಬಾಲ್ ಕ್ರೀಡಾಕೂಟವನ್ನು ಫಾತಿಮಾ ಕಾನ್ವೆಂಟ್ ಶಾಲೆಯಲ್ಲಿ ಚಾಲನೆ ನೀಡಲಾಯಿತು. ಈ ಸಭೆಯ ಅಧ್ಯಕ್ಷತೆಯನ್ನ ರವಿಶಂಕರ ಗೌಡ, ಮಹಾವಿದ್ಯಾಲಯ ಕಾಲೇಜು ಮಂಡ್ಯ ಹಾಗೂ ಶಾಲೆಯ ಸಂಚಾಲಕರಾದ ಸಿಸ್ಟರ್ ಫ್ಲರೇಟ್ ಹಾಗೂ ಶಾಲಾ ಮುಖ್ಯಸ್ಥರಾದ ಸಿಸ್ಟರ್ ಆಗ್ನೇಶ್ ಮತ್ತು ಸಿಸ್ಟರ್ ಅರ್ಪಿತಾ, ದೈಹಿಕ ಶಿಕ್ಷಣ ಶಿಕ್ಷಕರು ಸದಾಶಿವ ಎಸ್ ಪಲ್ಲೆ, ರಾಯಲ್ ಬಿರಿಯಾನಿ ಮಾಲೀಕರು ಭಾಷಾ ಹಾಗೂ ಶಾಲಾ ಪೋಷಕರು ರಘುಕೋಟಿ, ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಸಂತೋಷ್, ದೀನಾ, ಜಾನ್ಸನ್ ಹಾಗೂ ಶಾಲಾ ಶಿಕ್ಷಕರಿಂದ ಉಪಸ್ಥಿತರಿದ್ದರು. ಈ ಕ್ರೀಡಾಕೂಟಕ್ಕೆ 12 ತಂಡಗಳು ಭಾಗವಹಿಸಿ ಇದರಲ್ಲಿ ಕಾವೇರಿ ಕಾಲೇಜು ಗೋಣಿಕೊಪ್ಪ ಇವರು ಪ್ರಥಮ ಬಹುಮಾನ, ಹಾಗೆಯೇ ಫಾತಿಮಾ ಕಾನ್ವೆಂಟ್ ಶಾಲೆ ದ್ವಿತೀಯ ಬಹುಮಾನ, ಕನ್ನಡ ಭಾರತಿ ಕಾಲೇಜು ಇವರು 3ನೇ ಸ್ಥಾನವನ್ನು ಗಳಿಸಿದ್ದಾರೆ. Dignitaries on the dais, students and respected teachers. I will first ನಾನು ಸಂತೋಷ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಾರ್ ಪ್ರೊವೈಡಿಂಗ್ ಮಿ ಆನ್ ಆಪರ್ಚುನಿಟಿ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್. ಸೊ ಹ್ಯಾಂಡ್ಬಾಲ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಅಂತ ಹೇಳೋದು. 1906 ನೆಲ್ಸನ್ ಅನ್ನೋರು ಫಸ್ಟು ಹ್ಯಾಂಡ್ ಬೋರ್ಡ್ ಅನ್ನೋ ಒಂದು ಗೇಮನ್ನು ಸ್ಟಾರ್ಟ್ ಮಾಡಿದ್ರು. ಲೇಟರ್ ಆನ್ ಇದು 1917 ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಸೆಪ್ಟೆಂ ಪ್ರೈಮರಿ ಶಾಲಾ ವಿದ್ಯಾರ್ಥಿಗಳನ್ನ ಅಗ್ನಿಶಾಮಕ ದಳದ ಕಚೇರಿಗೆ ಕರೆದುಕೊಂಡು ಹೋಗಿ ಶೈಕ್ಷಣಿಕ ಮಾರ್ಗದರ್ಶನ ನೀಡಲಾಯಿತು. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಸೆಪ್ಟೆಂ ಪ್ರೈಮರಿ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರಿಂದ ತಮ್ಮ ವಿದ್ಯಾರ್ಥಿಗಳನ್ನ ಶೈಕ್ಷಣಿಕ ಮಾರ್ಗದರ್ಶನ ನೀಡಲು ಕುಶಾಲನಗರದ ಆರಕ್ಷಕ ಠಾಣೆ ಹಾಗೂ ಅಗ್ನಿಶಾಮಕ ದಳದ ಕಚೇರಿಗೆ ಕರೆದುಕೊಂಡು ಹೋಗಿದ್ದರು. ಮಕ್ಕಳು ಶಾಲೆಯ ಹೊರಗು ಪ್ರಾತ್ಯಕ್ಷತೆಯ ಮೂಲಕ ಬಹಳ ಬೇಗನೆ ವಿಚಾರಗಳನ್ನ ತಿಳಿದುಕೊಳ್ಳಬಹುದು ಎಂಬ ನಿರೀಕ್ಷೆಯಲ್ಲಿ ಆರಕ್ಷಕ ಠಾಣೆಯಲ್ಲಿ ಸಿಐ ಪ್ರದೀಪ್, ಎಸ್ಐ ಶಿವಣ್ಣ, ಪಿಎಸ್ಐ ಗೀತಾ ಮೇಡಂ, ಹೆಡ್ ಕಾನ್ಸ್ಟೇಬಲ್ ಹರ್ಷಾವತಿ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದು ಆರಕ್ಷಕ ಠಾಣೆಯಲ್ಲಿ ಮಕ್ಕಳಿಗೆ ಪೋಕ್ಸೋ ಕಾಯ್ದೆ ಬಗ್ಗೆ, ಎಫ್ಐಆರ್ ಬಗ್ಗೆ ತಿಳಿಸಿದರು. ಈವರೆಗೂ ಠಾಣೆಯನ್ನು ನೋಡದ ಮಕ್ಕಳು ಅಲ್ಲಿ ಜೈಲು, ಬಂದೂಕು, ಕೊಳ, ಲಾಠಿ ಎಲ್ಲವನ್ನ ಕುತೂಹಲದಿಂದ ನೋಡಿ ಆನಂದಿಸಿದರು. ಅಗ್ನಿಶಾಮಕ ಕಚೇರಿಗೆ ಭೇಟಿ ನೀಡಿದ ಮಕ್ಕಳನ್ನ ಬಹಳ ಪ್ರೀತಿಯಿಂದ ಅಲ್ಲಿನ ಸಿಬ್ಬಂದಿ ವರ್ಗದವರು ಬರಮಾಡಿಕೊಂಡರು. ಸ್ಟೇಷನ್ ಆಫೀಸರ್ ರಂಜಿತ್ ಹಾಗೂ ಸಿಬ್ಬಂದಿ ವರ್ಗ ಮಕ್ಕಳಿಗೆ ಬೆಂಕಿ ಅನಾಹುತ ಸಂಭವಿಸಿದಾಗ ಯಾವ ರೀತಿ ತಾವು ಕಾರ್ಯನಿರ್ವಹಿಸುವುದು ಎಂದು ಸವಿವರವಾಗಿ ವಿವರಿಸಿದರು. ಕೇವಲ ಪುಸ್ತಕದಲ್ಲಿ ಓದಿದ ವಿಷಯಗಳನ್ನ ಕಣ್ಣಾರೆ ಕಂಡು ಮಕ್ಕಳು ಸಂತಸಗೊಂಡರು. ಇದೇ ಸಂದರ್ಭದಲ್ಲಿ ಶಾಲಾ ವ್ಯವಸ್ಥಾಪಕರಾದ ಅರವಿಂದ್, ಮುಖ್ಯ ಶಿಕ್ಷಕಿ ಶಾಂತಿ ಹಾಗೂ ಶಿಕ್ಷಕರಿಂದ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಯಾವ ಶಾಲೆ ನಿಮ್ದು? ಇವತ್ತು ಎಲ್ಲಿಗೆ ಬಂದ್ರಿ ನೀವು? ಬಂದ್ರಾ? ವೆರಿ ಗುಡ್. ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾರು ನೋಡಿರ್ಲಿಲ್ಲ? ಕೈ ಎತ್ತಿ. ಇದಕ್ಕೂ ಮೊದಲು ನೋಡಿದವರು ಪೊಲೀಸ್ ಸ್ಟೇಷನ್ ನೋಡಿ. ಇಲ್ಲಿ ನಾವು ಎಲ್ಲ ಸ್ಟೇಷನ್ ರೈತರು ಕೆಲಸ ಮಾಡೋದು. ಅವರು ಶಿವಣ್ಣ ಅಂತ ಸಬ್ ಇನ್ಸ್ಪೆಕ್ಟರ್, ನಾನು ಗೀತಾ ಅಂತ ಹೇಳಿ ಸಬ್ ಇನ್ಸ್ಪೆಕ್ಟರ್. company for every years they when we come no we can search it before years also we can search here because they will maintain everything in proper way. No, see they
they will enter everything. Sub inspector, DG, SP, like that. Everything will be 2 there. star ಇರುತ್ತೆ Okay. ಸಬ್ ಇನ್ಸ್ಪೆಕ್ಟರ್, ಸಿಂಗಲ್ ಸ್ಟಾರ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. ಹರ್ಷವ ಹೆಡ್ ಕಾನ್ಸ್ಟೇಬಲ್, Head constable. ಕಾನ್ಸ್ಟೇಬಲ್. Have you heard that? ಇಲ್ಲಿ ಈಟ್ ತಾಗುತ್ತಲ್ಲ, ನಾವು ಬೆಂಕಿ ಹತ್ರ ಹೋಗಿ ಈಟ್ ತಾಗುತ್ತಿದ್ದಲ್ಲಿ ಈಟ್ ಇದಾಗದಿರೋದಂಗೆ ನೀರು ಟೋಟಲಿ ಈಟ್ ತಾಗೋದಂಗೆ ಕೂಡ ನೀವು ಆಪರೇಟ್ ಮಾಡ್ಬೋದು. ಕಂಟ್ರೋಲ್ ಟೈಪ್ ಅಂತ ಕಂಟ್ರೋಲ್ ಟೈಪ್ ನೀವು ಈ ಪಿನ್ ಹೇಳೋದು ಇದು ಪ್ರೆಸ್ ಮಾಡೋದು ಸಾಕಷ್ಟೇ. ಈ ಪಿನ್ ಹೇಳೋದು ಹೇಳೋದಷ್ಟೇ ಸಿಂಪಲ್ ಅದು ವರ್ಕ್ ಆಗಲ್ಲ. ಆಪರೇಟ್ ಆಗೋದ್ರೆ ಮತ್ತೆ ಅದರಲ್ಲಿ ನಿಮಗೆ ಇದೆಯಾ ಅಂತ ಹೇಳುವಂಥದ್ದಕ್ಕೆ ನೋಡಿ ಇದ್ರಲ್ಲಿ ಬೋರ್ಡಿರ್ತಲ್ಲ ನಿಮಗೆ ಅದು ಪ್ರೆಷರ್ ಇದೆ ಅಂತ. ಆ್ಯಕ್ಚುಲಿ ಇಯರ್ಲಿ ಒಂದ್ಸಲ ನೀವು ಅದನ್ನ Change ಮಾಡ್ತಾ ಇರ್ತೀವಿ. ಅದನ್ನ ಫಿಲ್ ಮಾಡೋದಲ್ಲ ಫಿಲ್ ಮಾಡಬೇಕು. ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಹೋಗ್ತಲ್ಲ ಮತ್ತೇನಂದ್ರೆ ಇದು ಆಪರೇಟ್ ಮಾಡೋಕ್ಕೆ ನಿಮಗೆ ಎಲ್ಲ ಗೊತ್ತಿರಲಿ ಅಂತ. ಈ ಪಿನ್ ಹೇಳಿದ್ರೆ ಜಸ್ಟ್ ಆಪರೇಟ್ ಮಾಡೋದಂತ ದೊಡ್ಡ ವಿಷಯ ಏನಿಲ್ಲ. ಎಂಥ ಫೈರಿಗೆ ಯೂಸ್ ಮಾಡಬೇಕು. ಎ ಬಿ ಸಿ ಅಂತ ಹೇಳೋದು ಆಲ್ ಟೈಪ್ ಫೈರ್ ಇದೆ. ಎ ಬಿ ಸಿ ಅಂತ ಹೇಳುವಂಥದ್ದು ಅದು ಕ್ಲಾಸಿಫಿಕೇಶನ್, ಎ ಕ್ಲಾಸ್ ಫೈರ್, ಬಿ ಕ್ಲಾಸ್ ಫೈರ್, ಅದೊಂದು ಸಾಲಿಡ್ ಫೈರ್, ಲಿಕ್ವಿಡ್ ಫೈರ್ ಈ ಥರ. ಹಾಗಾಗಿ ನೀವು ಇದು ಆಪರೇಟ್ ಮಾಡೋದು ಸ್ವಲ್ಪ ನೀವು ತಿಳ್ಕೊಳ್ಳಿ. ಎ ಬಿ ಸಿ ಎಲ್ಲ ಫೈರಿಗೆ ನೀವು ಯೂಸ್ ಮಾಡ್ಬೇಕು. ಆ್ಯಕ್ಚುಲಿ ಏನಂತಂದ್ರೆ ಮಗ ಅಕಸ್ಮಾತ್ ಏನಾಗಿದ್ರೆ ಅಕಸ್ಮಾತ್ ಬಟ್ಟೆನೂ ಸುತ್ಬೋದು. ಗಂಡಿ ಬಟ್ಟೆ ನೀವು ಫುಲ್ ಬ್ಲಾಂಕೆಟಿಂಗ್ ಮಾಡಿದ್ರೆ ಅದು ಕೆಟ್ಟೋಗುತ್ತೆ. ಬಕೆಟಲ್ಲಿ ಈಗಿನ ಕಟ್ಟೋದು ಬಕೆಟ್ ಇದ್ರೆ ಇದರಿಂದ ಕರೆಕ್ಟಾಗಿ ಹೋದ್ರೆ ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕುಶಾಲನಗರ ಫಾತಿಮಾ ಕಾನ್ವೆಂಟ್ ಶಿಕ್ಷಣ ಸಂಸ್ಥೆಯಲ್ಲಿ ಅಂತರ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಜಾನಪದ ನೃತ್ಯ ಸ್ಪರ್ಧೆ ನಡೆಯಿತು. ಕುಶಾಲನಗರ ಫಾತಿಮಾ ಕಾನ್ವೆಂಟ್ ಶಿಕ್ಷಣ ಸಂಸ್ಥೆಯ ಸುವರ್ಣ ಮಹೋತ್ಸವದ ಅಂಗವಾಗಿ ಅಂತರ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಜಾನಪದ ನೃತ್ಯ ಸ್ಪರ್ಧೆ ನಡೆಯಿತು. ಫಾತಿಮಾ ಕಾನ್ವೆಂಟ್ ಶಾಲಾ ಸಭಾಂಗಣದಲ್ಲಿ ನಡೆದ ಸ್ಪರ್ಧಾ ಕಾರ್ಯಕ್ರಮವನ್ನು ಸೋಮರ್ಪೇಟೆ ತಾಲೂಕು ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ ಉದ್ಘಾಟಿಸಿದರು. ಇದೇ ಸಂದರ್ಭ ಮಾತನಾಡಿದ ಅವರು, ಸೋಮರ್ಪೇಟೆ ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ 46 ಶಾಲೆಗಳು ಕಾರ್ಯನಿರ್ವಹಿಸುತ್ತಿದ್ದು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸುದೀರ್ಘ 50 ವರ್ಷಗಳ ನಿರಂತರ ಪ್ರಯತ್ನದ ಮೂಲಕ ಕುಶಾಲನಗರದ ಫಾತಿಮಾ ಕಾನ್ವೆಂಟ್ ಶಿಕ್ಷಣ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿದೆ. ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಸಂಸ್ಥೆ ಬಗ್ಗೆ ಶ್ಲಾಘಿಸಿದರು. ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕರಾದ ಸಿಸ್ಟರ್ ಆಗ್ನೆಸ್ ಮಾತನಾಡಿದರು. ಸಂಸ್ಥೆಯ ವತಿಯಿಂದ ಬಿಇಒ ಎಂ ಕೃಷ್ಣಪ್ಪ, ಸಿಆರ್ಪಿ ವಿಶ್ವನಾಥ್ ಹಾಗೂ ಹಳೆಯ ವಿದ್ಯಾರ್ಥಿಗಳಾದ ಹಿತೇಶ್ ಮತ್ತು ಹಿರಿಯ ಶಿಕ್ಷಕಿ ಭಾರತಿ ದೇವಯ್ಯ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭ ಶಿಕ್ಷಣ ಸಂಸ್ಥೆಯ ವೆಬ್ಸೈಟ್ ಅನ್ನ ಬಿಇಒ ಎಂ ಕೃಷ್ಣಪ್ಪ ಮತ್ತು ಸಂಸ್ಥೆ ಆಡಳಿತ ಮಂಡಳಿ ಮೂಲಕ ಲೋಕಾರ್ಪಣೆ ಮಾಡಲಾಯಿತು. ಈ ವೇಳೆ ಸಿಸ್ಟರ್ ಅರ್ಪಿತಾ, ಸಿಸ್ಟರ್ ಫ್ಲೋರೆಟ್, ಸಿಸ್ಟರ್ ಸೋಫಿಯಾ, ಎಂಎನ್ ಚಂದ್ರಮೋಹನ್ ತೀರ್ಪುಗಾರರು ಇದ್ದರು.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕು ಆಡಳಿತ ಸೌಧದಲ್ಲಿ ಕಂದಾಯ ಇಲಾಖೆ ಮಧ್ಯವರ್ತಿ ಮಲ್ಕೋನಹಳ್ಳಿ ಅಣ್ಣಯ್ಯರವರಿಗೆ ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೆಆರ್ಪೇಟೆ ತಹಶೀಲ್ದಾರ್ ಶ್ರೇಯಸ್ ಹಾಗೂ ಆರ್ಆರ್ಟಿ ಶಿರಸ್ತೆದಾರ್ ಅಸ್ಲಾಂ ಭಾಷಾ ಅವರ ವಿರುದ್ಧ ಅಪಪ್ರಚಾರ ಮಾಡುತ್ತಾ ಸಾರ್ವಜನಿಕರಲ್ಲಿ ಕೆಟ್ಟ ಅಭಿಪ್ರಾಯ ಮೂಡುವಂತೆ ಮಾಡಿದ್ದ ಕಂದಾಯ ಇಲಾಖೆ ಮಧ್ಯವರ್ತಿ ಮಲ್ಕೋನಹಳ್ಳಿ ಅಣ್ಣಯ್ಯವರಿಗೆ ಸಾರ್ವಜನಿಕರು ಹಾಗೂ ಅವರ ಗ್ರಾಮಸ್ಥರೇ ಧರ್ಮದೇಟು ನೀಡಿ ಓಡಿಸಿದ ಘಟನೆ ತಾಲೂಕು ಆಡಳಿತ ಸೌಧದಲ್ಲಿ ನಡೆಯಿತು. ಕೆಆರ್ಪೇಟೆ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾಗಿ ಇತ್ತೀಚೆಗಷ್ಟೇ ವರ್ಗಾವಣೆಗೊಂಡು ಬಂದಿರುವ ಶ್ರೇಯಸ್ ಅವರ ವಿರುದ್ಧ ಅಪಪ್ರಚಾರ ನಡೆಸುತ್ತಾ ಹಿರಿಯ ನಾಗರಿಕನಾದ ನನ್ನ ಮೇಲೆ ಹಲ್ಲೆ ಮಾಡಿ ರೂಮಿನಲ್ಲಿ ಕೂಡಿ ಹಾಕಿಸಿದ್ದರು. ಆರ್ಆರ್ಟಿ ಶಾಖೆಯ ಶಿರಸ್ತೆದಾರ್ ಅಸ್ಲಾಂ ಭಾಷಾ ಅವರು ತಾನು ಖಾತೆ ಮಾಡಿಸಲು ತರುವ ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಮಾಡಿಕೊಡುತ್ತಿಲ್ಲ ಎಂದು ತಾಲೂಕು ಕಚೇರಿಯಲ್ಲಿ ಗದ್ದಲ ಮಾಡಿ ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಲ್ಲದೆ ತಾಲೂಕು ಕಚೇರಿ ಹಾಗೂ ತಹಶೀಲ್ದಾರ್ ವಿರುದ್ಧ ಅಪಪ್ರಚಾರ ನಡೆಸುತ್ತಿದ್ದನು ಎಂದು ತಾಲೂಕು ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷ ಸೋಮಶೇಖರ್ ಹಾಗೂ ರೈತ ಮುಖಂಡ ಹೊನ್ನೇಗೌಡ ಗಂಭೀರ ಆರೋಪ ಮಾಡಿದ್ದರು. ತಹಶೀಲ್ದಾರ್ ಶ್ರೇಯಸ್ ಅವರು ರೈತ ವಿರೋಧಿಯಲ್ಲ ಹಾಗೂ ಸರ್ವಾಧಿಕಾರಿಯೂ ಅಲ್ಲ. ಅವರು ಈ ಹಿಂದೆ ಕೆಲಸ ಮಾಡಿರುವ ತಾಲೂಕುಗಳಲ್ಲಿ ಒಳ್ಳೆಯ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. ತಹಶೀಲ್ದಾರ್ ಅವರಿಗೆ ಕೆಲಸ ಮಾಡಲು ಕಾಲಾವಕಾಶ ನೀಡದೆ ರೈತ ವಿರೋಧಿ ಎಂದು ಅಪಪ್ರಚಾರ ನಡೆಸಿ ಸೇವೆಯಿಂದ ಅಮಾನತು ಮಾಡಿ ಎನ್ನುವುದು ಸರ್ವತ ಸರಿಯಲ್ಲ. ನಾನು ರೈತ ಮುಖಂಡನಾಗಿದ್ದು ನ್ಯಾಯದ ಪರವಾಗಿ ಮಾತನಾಡುತ್ತಿದ್ದೇನೆ ಎಂದು ಪತ್ರಕರ್ತರಿಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಕೊರಟಿಕೆರೆ ಮಂಜೇಗೌಡ, ಪಿಬಿ ಮಂಚನಹಳ್ಳಿ ಚಂದ್ರು, ಹೊಸಹೊಳಲು ಜಯಮ್ಮ, ಸಂತೆಬಾಚಳ್ಳಿ ರಘು, ಭಾರತೀಪುರ ಅನ್ಸರ್ ಪಾಷಾ, ಅಕ್ಕಿಹೆಬ್ಬಾಳು ಮನುಕುಮಾರ್, ಜೈನಹಳ್ಳಿ ಗೌಡಪ್ಪ, ಹರೀಶ್, ಖಲೀಲ್ ಅಹಮದ್, ಹೊಸಹೊಳಲು ಗೋಪಾಲ್, ಪುನೀತ್ ಯುವ ಸಾಮ್ರಾಜ್ಯ ಅಭಿಮಾನಿ ಬಳಗದ ಅಧ್ಯಕ್ಷ ಕಾಮನಹಳ್ಳಿ ಮಹೇಶ್, ತಾಲೂಕು ವಿಶೇಷ ಚೇತನರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಬೂಕನಕೆರೆ ಮಂಜುನಾಥ್, ಕುಂದನಹಳ್ಳಿ ಶಿವಕುಮಾರ್ ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಕೆಎನ್ ಸಾಗರ್, ಕೆಆರ್ಪೇಟೆ. ಕಾರ್ಕಳ ತಾಲೂಕಿನ ಸಾಣೂರು ರಾಜರಾಜೇಶ್ವರಿ ನ್ಯಾಷನಲ್ ಕಾಲೇಜು ಆವರಣದಲ್ಲಿ 2025-26ನೇ ಸಾಲಿನ ಡಾಕ್ಟರ್ ಶೇಖರ್ ಅಜಕಾರು ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಪತ್ರಕರ್ತ ದಿವಂಗತ ಡಾಕ್ಟರ್ ಶೇಖರ್ ಅಜಕಾರು ಅವರೊಂದಿಗೆ ದೀರ್ಘಕಾಲದ ಒಡನಾಟವಿತ್ತು. ಅವರ ಜೀವನ ಶೈಲಿಯೇ ವಿಭಿನ್ನವಾಗಿತ್ತು. ಸಮಾಜದ ಬಗ್ಗೆ ಅವರಿಗಿದ್ದ ಪರಿಕಲ್ಪನೆ, ವಿಚಾರವಂತಿಕೆ ಹಾಗೂ ಸೃಜನಶೀಲತೆ ಗಮನಾರ್ಹವಾಗಿತ್ತು. ಐಶ್ವರ್ಯವಿಲ್ಲದೆಯೂ ಉತ್ತಮ ಕಾರ್ಯಗಳನ್ನು ಮಾಡಬಹುದು ಎಂಬುದನ್ನು ಅವರು ತಮ್ಮ ಬದುಕಿನ ಮೂಲಕ ತೋರಿಸಿಕೊಟ್ಟಿದ್ದಾರೆಂದು ಮೂಡ್ಬಿದ್ರೆ ಆಳ್ವಾಸ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವ ತಿಳಿಸಿದರು. ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸಾಣೂರಿನ ರಾಜರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಕಾಲೇಜು ಮೈದಾನದಲ್ಲಿ 2025-26ನೇ ಸಾಲಿನ ಡಾಕ್ಟರ್ ಶೇಖರ್ ಅಜಕಾರು ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತ ದಯಾನಂದ ಕುಟ್ಟಾಡಿ ಪೈ ಅವರಿಗೆ ಪ್ರಶಸ್ತಿ ಪ್ರದಾನಿಸಿ ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಕಳ ತಾಲೂಕು ಘಟಕದ ಅಧ್ಯಕ್ಷರಾದ ಪ್ರಭಾಕರ್ ಶೆಟ್ಟಿ ಕೊಂಡಳ್ಳಿ ಮಾತನಾಡಿ, ಡಾಕ್ಟರ್ ಶೇಖರ್ ಅಜಕಾರು ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡುತ್ತಿರುವುದು ಆತ್ಮ ಮೆಚ್ಚುವ ಕಾರ್ಯವಾಗಿದೆ. ಜನ್ಮದಿಂದ ಯಾರು ದೊಡ್ಡವರಾಗುವುದಿಲ್ಲ, ಕಾರ್ಯದಿಂದ ದೊಡ್ಡವರಾಗುತ್ತಾರೆ ಎಂದರು.
ರಾಜರಾಜೇಶ್ವರಿ ನ್ಯಾಷನಲ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ದೇವಿಪ್ರಸಾದ್ ಶೆಟ್ಟಿ ಮಾತನಾಡಿದರು. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಜಿ ಕುರಿಯಾ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯರಾದ ಆಸ್ಟ್ರೋ ಮೋಹನ್ ಮಾತನಾಡಿದರು. ಜಿಲ್ಲಾ ಸಮಿತಿ ಕಾರ್ಯದರ್ಶಿ ನಜೀರ್ ಪೊಲ್ಯ, ಜಿಲ್ಲಾ ಸಮಿತಿ ಉಪಾಧ್ಯಕ್ಷರಾದ ಉದಯ್ ಕುಮಾರ್ ಮುಂಡ್ಕೂರು, ತಾಲೂಕು ಸಂಘದ ಕೋಶಾಧಿಕಾರಿ ಸತೀಶ್ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಹರೀಶ್ ಆಚಾರ್ಯ ಅಭಿನಂದನಾ ಪತ್ರ ವಾಚಿಸಿದರು. ಹಿರಿಯ ಪತ್ರಕರ್ತರಾದ ದಯಾನಂದ ಪೈ ಕುಟ್ಟಾಡಿ ಅವರಿಗೆ ಡಾಕ್ಟರ್ ಶೇಖರ್ ಅಜೇಕಾರು ಅವರ ಹೆಸರಿನ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ದಿವಂಗತ ಡಾಕ್ಟರ್ ಶೇಖರ್ ಅಜೇಕಾರು ಅವರ ಧರ್ಮಪತ್ನಿ ತಾರಾ ಅವರಿಗೆ ಕಿರು ಆರ್ಥಿಕ ನೆರವು ನೀಡಲಾಯಿತು. ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಪೂಜಾರಿ ಸಚ್ಚೇರಿಪೇಟೆ ವಂದಿಸಿದರು. ಸಿದ್ದಾಪುರ ವಾಸುದೇವ ಭಟ್ ಕಾರ್ಯಕ್ರಮ ನಿರೂಪಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಶಾಲಾ ವಿದ್ಯಾರ್ಥಿಗಳಿಗೆ ಲಕ್ಷ್ಮಮ್ಮ ವೆಂಕಟರಾಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶಾಲಾ ಬ್ಯಾಗ್ ವಿತರಿಸಿದರು. ಶ್ರೀಸಾಮಾನ್ಯರ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಸರ್ಕಾರಿ ಶಾಲೆಗಳು ಬಾಗಿಲು ಮುಚ್ಚುತ್ತಿರುವ ಇಂದಿನ ದಿನಮಾನದಲ್ಲಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಕೆಆರ್ಪೇಟೆ ಪಟ್ಟಣದಲ್ಲಿರುವ ಶ್ರೀಮತಿ ಲಕ್ಷ್ಮಮ್ಮ ವೆಂಕಟರಾಮ್ ಚಾರಿಟಬಲ್ ಟ್ರಸ್ಟ್ ಭರವಸೆಯ ಆಶಾಕಿರಣ ಮೂಡಿಸಲು ಮುಂದಾಗಿದೆ. ಕೆಆರ್ಪೇಟೆ ತಾಲೂಕಿನ ಸಾಂಸ್ಕೃತಿಕ ಗ್ರಾಮವಾಗಿರುವ ಹೊಸಹೊಳಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 50ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸಮಾಜ ಸೇವಕರಾದ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ವೆಂಕಟರಾಮ್ ಅವರ ಹೆಸರಿನಲ್ಲಿ ಸ್ಥಾಪಿತವಾಗಿರುವ ಚಾರಿಟಬಲ್ ಟ್ರಸ್ಟ್ ಇಂದು ವಾರ್ಷಿಕ ಪುಣ್ಯಸ್ಮರಣೆ ಅಂಗವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 50ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ಗಳು ಸೇರಿದಂತೆ ಪಠ್ಯ ಚಟುವಟಿಕೆಗಳನ್ನು ವಿತರಿಸಿ ನಾಗರಿಕ ಸಮಾಜದ ಮೆಚ್ಚುಗೆಗೆ ಪಾತ್ರವಾಗಿದೆ. ಶ್ರೀಸಾಮಾನ್ಯರು ಹಾಗೂ ಸಾರ್ವಜನಿಕರ ಕಾನ್ವೆಂಟ್ ವ್ಯಾಮೋಹದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಸರ್ಕಾರಿ ಶಾಲೆಗಳು ಬಾಗಿಲು ಮುಚ್ಚುತ್ತಿರುವ ಇಂದಿನ ದಿನಮಾನದಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬಾಗಿಲು ಮುಚ್ಚದಂತೆ ತಡೆದು ಮಕ್ಕಳ ಹಾಜರಾತಿಯನ್ನ ಹೆಚ್ಚಿಸಲು ನಮ್ಮ ಟ್ರಸ್ಟ್ ಮುಂದಾಗಿದ್ದು, ಶ್ರೀಮತಿ ಲಕ್ಷ್ಮಮ್ಮ ವೆಂಕಟರಾಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಡ ಮಕ್ಕಳ ಶೈಕ್ಷಣಿಕ ವಿಕಾಸಕ್ಕೆ ನೆರವಾಗಲು ನಿರ್ಧರಿಸಿದ್ದು, ಹೊಸಹೊಳಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 50ಕ್ಕೂ ಹೆಚ್ಚು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಗುಣಮಟ್ಟದ ಸ್ಕೂಲ್ ಬ್ಯಾಗು ಹಾಗೂ ಪಠ್ಯ ಸಲಕರಣೆಗಳನ್ನು ವಿತರಿಸಿ ನಾಗರಿಕ ಸಮಾಜಕ್ಕೆ ಹೊಸ ಸಂದೇಶ ನೀಡಿದ್ದೇವೆಂದು ಟ್ರಸ್ಟ್ನ ಅಧ್ಯಕ್ಷ ಹನುಮಂತ ಶೆಟ್ಟಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಕಲಾಪ್ರಿಯ ಗೋವಿಂದರಾಜು ಅಭಿಮಾನದಿಂದ ಹೇಳಿದರು. ಕಾರ್ಯಕ್ರಮದಲ್ಲಿ ಹೊಸಹೊಳಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಸುಜಾತ, ಸಹ ಶಿಕ್ಷಕರಾದ ಜಯರಾಮ್, ಮಹಾದೇವಪ್ಪ, ಎಸ್ಎಸ್ಸಿ ನಾಗೇಶ್, ಲಕ್ಷ್ಮಮ್ಮ ವೆಂಕಟರಾಮ್ ಚಾರಿಟಬಲ್ ಟ್ರಸ್ಟ್ ಪದಾಧಿಕಾರಿಗಳಾದ ಕೆಎಸ್ ನಾಗರಾಜು, ರವಿನಂದನ್, ಮಹಾದೇವಪ್ಪ, ಚನ್ನಮ್ಮ, ಅಶ್ವಥ್ ಕುಮಾರ್, ವೆಂಕಟರಾಮ್, ಕಲ್ಪನಾ, ಕೃಷ್ಣವೇಣಿ, ರವಿ, ಪ್ರದೀಪ್, ಸುಮನ್ ಸೇರಿದಂತೆ ಹೊಸಹೊಳಲು ಗ್ರಾಮಸ್ಥರು ಹಾಗೂ ಮಕ್ಕಳ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿಹ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಕೆ ತಂದರೆ ನೀನು ಗರಿಕೆ ತಂದರೆ ನೀನು ಕೊಡುವೆ ವರವನ್ನು. ಗತಿ ನೀನೆ ಗಣಪನೆ ಕೈ ಹಿಡಿಯು ಮುನ್ನ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಬೆನಕ ಬೆನಕ ಏಕದಂತ ಪಚ್ಚೆಕಲ್ಲು. ಮಕ್ಕಳಿಗೆ ನಮ್ಮ ಲಕ್ಷ್ಮಮ್ಮ ವೆಂಕಟರಾಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಲಕ್ಷ್ಮಮ್ಮನವರ ವಾರ್ಷಿಕ ಪುಣ್ಯಸ್ಮರಣೆ ಹಾಗೂ ವೆಂಕಟರಾಮವರ ವಾರ್ಷಿಕ ಪುಣ್ಯಸ್ಮರಣೆ ಪ್ರಯುಕ್ತ ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ. ಅದರಂತೆ ಈ ವರ್ಷವೂ ಕೂಡ ಹೊಸಹೊಳಲು ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂಥ ಬಡವ ಮಕ್ಕಳಿಗೆ
ಬ್ಯಾಗ್ ವಿತರಣಾ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮೆಲ್ಲ ಟ್ರಸ್ಟಿಗಳು ತೀರ್ಮಾನಿಸಿದ ಈ ಒಂದು ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಹಾಗೂ ನಮ್ಮ ಮೇಡಮ್ ಅವರು ಹೇಳಿದ್ರು ಇದೇ ರೀತಿ ಮುಂದಿನ ವರ್ಷದಲ್ಲಿ ಬೇರೆ ಬೇರೆ ಸಹಾಯ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಬೇರೆ ಎಲ್ಲ ಶಾಲಾ ಮಕ್ಕಳಿಗೂ ಬ್ಯಾಗ್ ವಿತರಣೆ ಮಾಡಬೇಕು ಅಂತಿದ್ದಾರೆ. ಅದರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅನ್ನೋದು ಭಾವನೆ ನಮ್ಮಲ್ಲಿದೆ. ನಮ್ಮ ಜೊತೆ ಇನ್ನಷ್ಟು ಸ್ವಲ್ಪ ಸಹಕಾರಗಳು ಸಮಾಜದಿಂದ ಆದರೆ ನಮ್ಮ ಟ್ರಸ್ಟ್ ವತಿಯಿಂದ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋದು ಎಲ್ಲ ಉದಯೋನ್ಮುಖ ಟ್ರಸ್ಟಿಗಳಿದ್ದಾರೆ, ಯುವಕರಿದ್ದಾರೆ, ತಿಳುವಳಿಕರಿದ್ದಾರೆ, ವ್ಯವಹಾರಗಳಿದ್ದಾರೆ. ಆಗಿರೋದ್ರಿಂದ ಈ ಟ್ರಸ್ಟಿಂದ ಮುಂದೆ ಇನ್ನೂ ವಿಶೇಷವಾದ ಕಾರ್ಯಕ್ರಮಗಳನ್ನ ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂಥ ಸರ್ಕಾರಿ ಬಾಲಕರ ಶಾಲೆಯ ಶಿಕ್ಷಕರಿಗೆ ಹಾಗೂ ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ಹೃದಯಪೂರ್ವಕದ ಅಭಿನಂದನೆ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ವೆಂಕಟರಮಣ ಚಾರಿಟಬಲ್ ಟ್ರಸ್ಟ್ ಹೊಸೊಳಲು ರಸ್ತೆ KR-ಪೇಟೆ ಇದರ ವತಿಯಿಂದ ಇವತ್ತು ಅವರ ಪುಣ್ಯತಿಥಿಯ ಕಾರ್ಯಕ್ರಮದ ಪ್ರಯುಕ್ತ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣಾ ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ಒಂದು ಪ್ರಾರ್ಥನೆ. ಚಾರಿಟಬಲ್ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ಶಾಲಾ ಮಕ್ಕಳಿಗೆ ಎಲ್ಲರಿಗೂ ಕೂಡ ಅವರ ಒಂದು ಒಳ್ಳೆ ಮನಸ್ಸಿನಿಂದ ಎಲ್ರಿಗೂ ಬೇಕಾದಷ್ಟು ಇರುತ್ತೆ, ಆದರೆ ಎಲ್ರಿಗೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಒಂದು ಮನೋಭಾವ ಯಾರಿಗೂ ಇರಲ್ಲ. ಆದರೆ ಅವ್ರಿಗೆ ಒಂದು ತುಂಬ ಮನಸ್ಸಿಂದ ಅವರ ಲಕ್ಷ್ಮಮ್ಮ ಅವರ ಹೆಸರಿನಿಂದ ಇವತ್ತು ನಮ್ಮ ಶಾಲಾ ಮಕ್ಕಳಿಗೆ ಎಲ್ರಿಗೂ ಬ್ಯಾಗ್ ಕೊಟ್ಟರಿಗಿರೋದು ನಮಗೆ ತುಂಬ ಖುಷಿ ಆಗ್ತಕ್ಕಂಥ ವಿಚಾರ. ಅವರಿಗೆ ಎಲ್ರಿಗೂ ಕೂಡ ಆ ಸೇವಾ ಟ್ರಸ್ಟ್ ವತಿಯಿಂದ ಎಲ್ಲರೂ ನಮ್ಮ ಶಾಲೆಗೆ ಸಹಕಾರ ನೀಡಿ ನಮ್ಮ ಮಕ್ಕಳಿಗೆ ಬ್ಯಾಗನ್ನು ವಿತರಿಸಿದಂಥ ಎಲ್ರಿಗೂ ನಮ್ಮ ಶಾಲಾ ಪರವಾಗಿ ಹಾಗೂ ಶಿಕ್ಷಕರ ಎಲ್ಲರ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವ್ರಿಗೆ ಹೀಗೆ ನಮ್ಮ ತಾಲೂಕಲ್ಲಿ ಎಲ್ಲ ಶಾಲೆಗಳಿಗೂ ಕೂಡ ಇದೇ ರೀತಿ ಅವರು ವಿತರಣೆಯನ್ನು ಮಾಡಲಿ, ಮತ್ತು ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಇನ್ನಷ್ಟು ಮತ್ತಷ್ಟು ಮಗದಷ್ಟನ್ನು ನೀಡಲಿ, ಅವರಿಗೆ ಆರೋಗ್ಯವನ್ನು ಕೊಡಲಿ ಅಂತ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆಲ್ಲ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ಆಲ್ ಅಂತ ಹೇಳಕ್ಕೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಫಾತಿಮಾ ಕಾನ್ವೆಂಟ್ ಶಿಕ್ಷಣ ಸಂಸ್ಥೆಯಲ್ಲಿ ಅಂತರ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಜಾನಪದ ನೃತ್ಯ ಸ್ಪರ್ಧೆ ಏರ್ಪಡಿಸಲಾಗಿತ್ತು. KR-ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಶಾಲಾ ವಿದ್ಯಾರ್ಥಿಗಳಿಗೆ ಲಕ್ಷ್ಮಮ್ಮ ವೆಂಕಟರಾಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶಾಲಾ ಬ್ಯಾಗ್ ವಿತರಿಸಲಾಯಿತು. ಕುಶಾಲನಗರ ಪಟ್ಟಣದ ಫಾತಿಮಾ ಕಾನ್ವೆಂಟ್ ಅಂತರ ಶಾಲಾ ಹ್ಯಾಂಡ್ಬಾಲ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.